ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಹಿನ್ನೆಲೆ ಬಂಗಾರಪೇಟೆ ತಾಲೂಕು ಆಡಳಿತ ಹಾಗೂ ಸಮುದಾಯದ ಮುಖಂಡರಿಂದ ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ನಾರಾಯಣ ಭಾಗಿಯಾಗಿದ್ದು, ಸ್ವಾಮಿ ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮೊದಲಿಗೆ ಸಮಸ್ತ ಕ್ಷೇತ್ರದ ಜನತೆಗೆ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯ ಶುಭಾಶಯಗಳು ಅಂತ ಹೇಳಿದರು. ಇನ್ನು ಕೆಂಪೇಗೌಡರ ಭವನ ನಿರ್ಮಾಣಕ್ಕೆ ಈ ಮೊದಲೇ 10 ಕುಂಟೆ ಜಮೀನು ನೀಡಿದ್ದು, ಭವನ ನಿರ್ಮಾಣಕ್ಕೆ ನಾನು 10 ಲಕ್ಷ ಕೊಡುತ್ತೇನೆ. ಹಾಗೆ ಸರ್ಕಾರದಿಂದ 50 ಲಕ್ಷ ಮಂಜೂರು ಮಾಡಿಸುತ್ತೇನೆ. ಮುಂದಿನ ಜಯಂತಿಯನ್ನ ಭವನದಲ್ಲೇ ಮಾಡೋಣ ಅಂತ ಹೇಳಿದ್ರು. ನಾನು ನಿಮ್ಮ ಸಮುದಾಯದ ವಿರೋಧಿಯಲ್ಲ, ನಿಮ್ಮ ಜೊತೆ ನಾನು ಇರ್ತೇನೆ. ಇಡೀ ರಾಜ್ಯದಲ್ಲೇ ನನ್ನ ಕ್ಷೇತ್ರದಲ್ಲೇ 2 ಕಿಲೋಮೀಟರ್ ಜೋಡಿ ರಸ್ತೆಗೆ ಕೆಂಪೇಗೌಡರ ಹೆಸರು ನಾಮಕರಣ ಮಾಡಿರುವುದು. ಕೆಂಪೇಗೌಡರು ಎಲ್ಲಾ ಜಾತಿ ವರ್ಗಗಳನ್ನ ಸಮಾನವಾಗಿ ಅಭಿವೃದ್ಧಿ ಮಾಡಿ ಬೆಂಗಳೂರು ನಿರ್ಮಾಣ ಮಾಡಿದ್ದಾರೆ. ಅವರಂತೆ ನಾನು ಸಹ 2 ವರ್ಷಗಳಲ್ಲಿ ಬಂಗಾರಪೇಟೆ ನಗರವನ್ನ ನವನಗರವನ್ನಾಗಿ ಅಭಿವೃದ್ಧಿಪಡಿಸುತ್ತೇನೆ ಅಂತ ಹೇಳಿದ್ರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಭಾರತ ದೇಶದ ಮೂಲೆಗಳಿಂದ ಲಕ್ಷಾಂತರ ಜನ ಬಂದು ಸುಮಾರು 1.5 ಕೋಟಿ ಜನ ಬೆಂಗಳೂರಲ್ಲಿ ಹೊತ್ತು ಬದುಕ್ತಾ ಇದ್ದಾರೆ. ಇಂಥ ಮಹನೀಯನಿಗೆ ನಾವೆಲ್ಲ ಸಮುದಾಯಗಳು ಸೇರಿ ಆ ಮಹನೀಯನಿಗೆ ಇನ್ನೂ ಕೂಡ ಅದರ ಸ್ಮರಣೆ ಮಾಡುವಂತಹ ಶಕ್ತಿಗಳು ನಮಗೆ ಕನಿಷ್ಠ ಪಕ್ಷ ಆ ಗಂಡು ಬಟ್ಟೆ ನಾಟಕದ ಹುಟ್ಟಿದ ನಮಗೆ ಒಂದು ಸಮಾಜ ಸೇವೆಯನ್ನ, ಆತನ ಒಂದು ಧೈರ್ಯವನ್ನ ತುಂಬಿಸ್ಕೊಳ್ಳೋದಕ್ಕೆ ಆ ಮಹಾನುಭಾವ ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲ ಕೂಡ ತಿಳ್ಕೋಬೇಕಾಗ್ತದೆ. ಬಂಧುಗಳೇ, ಇತ್ತೀಚೆಗೆ 15-20 ದಿವಸದಿಂದ ನಾನು ಸ್ವಲ್ಪ ಅನ್ನಿಕರಣ ನಿಮಿತ್ತ ಕಾಣಿಸ್ಕೊಳ್ಳಿಲ್ಲ. ಬಹಳ ಜನ ಎಂಪಿಲ ಎಷ್ಟೊಂದು ಸ್ವಲ್ಪ ವಿಷಯ ಅದಕ್ಕೆ ಪತ್ತೆ ಇಲ್ಲ ಅಂತ ಹೇಳ್ತೀನಿ ಕೇಳಿ. ಹುಲಿ ರೆಸ್ಟ್ ತಗೊಳ್ತಾ ಇದೆ ಅಂದ್ರೆ ಅದು ನಿರ್ನಾಮ ಆಯ್ತು ಅಂತೆಲ್ಲ ಅರ್ಥ. ಯಾವತ್ತು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಹುಲಿನೇ ಯಾವತ್ತು ಇಲಿಯಾಗೋದಿಲ್ಲ. ಆ ಇಲಿಯಾದ ಕಾಲಕ್ಕೆ ನಾನು ಈ ಜೀವನದಲ್ಲಿ ಇರೋದಿಲ್ಲ. ಬಹಳ ಜನ ನಾನಾ ರೀತಿ ವ್ಯಂಗ್ಯ ಮಾಡೋದು ಐಪನೆ ಹೆಸರಂತೆ. ಹೇ ಅಪ್ಪ, ಜನರು ನೆನಗಡ್ರ అయిపోతాను. ನನಗೆ ಒಂದು ಆಶ್ಚರ್ಯ ಪಾಪ, ಏನೋ ನಾನಾ ತರ ಮಾತಾಡ್ಕೊಳ್ಳೋದು. ಹೇಳ್ತೀನಿ, ಅವ್ರು ಏನ್ ಬಿಂಬಿಸ್ತಾರೆ ಕೆಲವರು ಸೋ ಕಾಲ್ಡ್ ಲೀಡರ್ಸ್, ಅವ್ರು ಬಂದು